ಚಾಲೆಂಜ್ ಏನಂದರೆ ಇವತ್ತು ನಿನ್ನ ಸಲೂನ್ ಕರ್ಕೊಂಡೋಗಿ ಎಲ್ಲ ರೆಡಿ ಮಾಡಿಸಿದ್ದೀನಿ. ಇವತ್ತೇನಪ್ಪ ಅಂದರೆ ಇವತ್ತು ನಮ್ಮದು ಬೈಕ್ ಇಳ್ದಿರ ನಾರ್ಮಲಾಗಿ ಟ್ರಾನ್ಸ್ಪೋರ್ಟ್ ಮಾಡ್ಬೇಕಂತ ಇದ್ದೀನಿ. ಅಂದರೆ ಲೈಕ್ ಬಸ್ಸಲ್ಲಿ, ಮೆಟ್ರೋದಲ್ಲಿ, ಇಲ್ಲಾಂದರೆ ಆಟೋದಲ್ಲಿ ಎಲ್ಲಾದರೂ ಒಂದು ಹತ್ರ ನಿನ್ನ ಕರ್ಕೊಂಡೋಗ್ಬೇಕಂತ ನೋಡ್ತೀನಿ. ರೆಡಿನೇ ಬರೋದಕ್ಕೆ? ಬನ್ನಿ ಹೋಗೋಣ, ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ನಮ್ಮ ಏರಿಯಾದಿಂದ ಬನ್ನಿ. ಡ್ರೆಸ್ಸಲ್ಲಿ ಹೆಂಗಿದೆ ಗೊತ್ತಾ, ನನಗೊಂದು ಸಾಂಗ್ ನೆನಪಾಗುತ್ತೆ. ಯಾವುದೇ ಗೊತ್ತಾ? ಬ್ಯೂಟಿ ಬಿಂಕ್ ಐತೆ ಪದಯಾತ್ರೆ ಮಾಡ್ಕೊಂಡು ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಈ ಬಿಸಿಲಲ್ಲಿ ಯಾವ ಥರ ಅನಿಸ್ತಿದೆ ನಿಮಗೆ? ಫುಲ್ ಹಾಟ್. ನನಗಾದರೆ ಬಿಸಿಲಲ್ಲಿ ಸ್ಕಿನ್ ಎಲ್ಲ ಹೊಡಿತಿದೆ. ಬನ್ನಿ ಹೋಗೋಣ ಬಸ್ ಸ್ಟ್ಯಾಂಡ್ಗೆ ಫಸ್ಟು. ನೋಡಿ ಬಸ್ ಬಂದಿದೆ, ವೆಯ್ಟ್ ಮಾಡ್ತಿದ್ದೆ ನಮಗೋಸ್ಕರ. ಬಸ್ ಹತ್ತನ ಬನ್ನಿ. ಬಸ್ ಅಂತ ಹತ್ತಿದ್ದೀವಿ. ನೋಡ್ಬೋದು 2 ಟಿಕೆಟ್ ಇದೆ, ಒಂದು ನಂದು ಇನ್ನೊಂದು ನಾವು ಹತ್ತಿದ್ದು. ಸೊ ಇಲ್ಲಿಂದ ನಿಲ್ಪೇಟೆಗೆ ಹೋಗಿ ನಿಲ್ಪೇಟೆಯಿಂದ ಮೆಟ್ರೋ ಹತ್ಕೊಳ್ಳೋಣ. ಸೊ ಒಳ್ಳೆ ತುಂಬ ದಿನ ಆದಮೇಲೆ ಇವತ್ತು ಹತ್ಕೊಂಡಿದ್ದೀವಿ. ಬಸ್ಸು ಯಾವ ಥರ ಅನಿಸ್ತಿದೆ ನಿನಗೆ? ಬೈಕಲ್ಲಿ ಓಡಾಡೋರಿಗೆ ಯಾವತ್ತಾದ್ರೂ ಖುಷಿ ಆಗುತ್ತೆ ಬಸ್ಸಲ್ಲಿ ಹತ್ತಿದ್ರೆ. ಏನು ಹೇಳ್ತೀರಾ? ಎಲ್ಲಿಂದ ಬರ್ತೀರಾ ನೀವು? ಬನ್ನಿ ನೋಡೋಣ, ಸ್ವಲ್ಪ ಟ್ರಾವೆಲ್ ಮಾಡಿಕೊಂಡು ಹೋಗೋಣ. ಹೂವಲಿ ಆಡದ ಮಾತಿನ ಸಿಹಿದೆ. ಸದ್ಯಕ್ಕೆ ಇವಾಗ ಟ್ರಾಫಿಕ್ ಬಿದ್ದಿದೆ. ನೀವು ನೋಡ್ತಾ ಇದ್ದೀರಾ ಟ್ರಾಫಿಕ್ ಬಿದ್ದಿದೆ ಅಂತ. ಹೇಗೆ ಎಣಿಸ್ತಾ ಇದ್ದೀವಿ ಟ್ರಾಫಿಕಲ್ಲಿ ಸಿಕ್ಕಾಕೊಂಡು? ಖರಾಬ್ ಆಗಿದೆ. ಅದಕ್ಕೆ ಹೇಳೋದು ಇವಾಗ ಟಿನ್ಪೇಟೆ ಟಿಕೆಟ್ ತೊಗೊಂಡಿದ್ವಿ. ಟಿನ್ಪೇಟೆ ಆದಮೇಲೆ ನೆಕ್ಸ್ಟು ಮೆಟ್ರೋದಲ್ಲಿ ಹೋಗೋಣ. ಟ್ರಾಫಿಕ್ ಬದೇ ಕ್ಲಿಯರ್ ಆಗುತ್ತೆ. ನೋಡ್ಕೋಬೋದು ಯಾವ ಥರ ಟ್ರಾಫಿಕ್ ಆಗಿದೆ ಅಂತ. ಅದಕ್ಕೆ ಇವಾಗ ನಾವು ಲಿಫ್ಟಲ್ಲಿ ಹೋಗೋಣ, ಎಸ್ಲೇಟ್ರಲ್ಲಿ ಹೋಗೋಣ, ಸ್ಟೆಪ್ಸಲ್ಲಿ ಹೋಗೋಣ. ಸೊ ನೀವು ಇವಾಗ ಏನು ಹೇಳ್ತೀರ ಅದನ್ನು ನಾನು ಹೇಳ್ತೀನಿ. ಇಲ್ಲಿ ಹೋಗೋಣ, ಲಿಫ್ಟಲ್ಲಿ ಹೋಗೋಣ. ಬನ್ನಿ ಲಿಫ್ಟಲ್ಲಿ ಹೋಗೋಣ. ಮೈಕ್ ಆನ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಇವತ್ತಿದ್ದೆ. ಇವಾಗ ನೋಡಿದ್ರೆ ಚೆಕ್ ಮಾಡ್ತಿದ್ರೆ ಮೈಕ್ ಆನ್ ಮಾಡಿಲ್ಲ. ಏನು ಮಾಡೋದು? ಇವಾಗಿಂದ ಸ್ಟಾರ್ಟ್ ಮಾಡೋಣ ಬನ್ನಿ. ಇನ್ನೂ ಮೆಟ್ರೋ ಬಂದಿಲ್ಲ. ಮೆಟ್ರೋ ಬರೋದು ಇನ್ನೂ ಸ್ವಲ್ಪ 1-2 ನಿಮಿಷ ಆಗುತ್ತೆ. ಬನ್ನಿ ಮೆಟ್ರೋ ಹತ್ತಿದ್ಮೇಲೆ ಅಲ್ಲಿ ಯಾವ ಥರ ಜರ್ನಿ ಆಗುತ್ತೆ ಅಂತ ಹೇಳ್ತೀನಿ, ಮತ್ತೆ ತೋರಿಸ್ತೀನಿ. ಪರವಾಗಿಲ್ಲ, 2 ಮೀಟ್ರ್ ಒಂದೇ ಸತಿ ಬಂತು. ಈ ಕಡೆ ಇದು, ಆ ಕಡೆ ಅದು. ಜನ ಕ್ರೌಡ್ ನೋಡ್ಬಿಟ್ರೆ ಏನು ಮಾಡೋದು? ಅಷ್ಟು ಸೀಟ್ ಸಿಗತ್ತಾ ಇಲ್ಲ ಅನ್ನೋ ಡೌಟು. ಬಟ್ ಪರವಾಗಿಲ್ಲ, ನೋಡೋಣ ಸೀಟ್ ಸಿಗತ್ತಾ ಇಲ್ಲ ಅಂತ. ಅಂದ್ಕೊಂಡಿದ್ದೆ ನಿಜ ಆಯಿತು, ಸೀಟ್ ಅಂತೂ ಸಿಕ್ಕಿಲ್ಲ. ಬಟ್ ನಿಂತ್ಕೊಂಡು ಹೋಗೋ ಪರಿಸ್ಥಿತಿ ಬಂತು ನನಗೂ, ನಮ್ಮ ಅತ್ತಿಗೆಗೂ. ಬನ್ನಿ ಟ್ರಾವೆಲ್ ಮಾಡ್ಕೊಂಡು ಹೋಗೋಣ. ಕೊನೆಗೂ ಸೀಟ್ ಸಿಕ್ತು 20 ಮಿನಿಟ್ಸ್ ಆದಮೇಲೆ. ಎಟ್ಲೊಂದೆ ಸೀಟು ನಿಲ್ಲಿಸ್ಕೊಂಡು ಎಟ್ಲೊಂದು 20 ಮಿನಿಟ್ ನಿಂತ್ಕೊಂಡ ಮೇಲೆ ಸ್ವಲ್ಪ ಹೊತ್ತು ಫುಲ್ ಟೈರ್ಡ್ ಆಗಿದೆ. ಹೆಂಗೋ ಸೀಟ್ ಸಿಕ್ತು, ಅದು ಕೆಂಪೇಗೌಡ ಸರ್ಕಲಲ್ಲಿ. ಸಾಕು ಅಂತ ಹೇಳ್ಬಿಟ್ಟು ಇವತ್ತು ನಾನು ಅತ್ತಿಗೂ ಬೆಸ್ಟ್ ಸ್ಟಾಪ್ ಬಂದಿದೆ. ಬನ್ನಿ ಹೋಗೋಣ. ಸೊ ಅತ್ತಿಗೂ ಬೆಸ್ಟ್ ಸ್ಟಾಪ್ ಬಂದಿದೆ. ಏನಕ್ಕಂತ ಹೇಳ್ತೀನಿ ಬನ್ನಿ. ನೀನು ಬಂದಲ್ಲ ಮೆಟ್ರೋದಲ್ಲಿ, ಯಾವ ಥರ ಅನ್ನಿಸ್ತು ನಿನ್ನ ಅನುಭವ? ಚೆನ್ನಾಗಿತ್ತು. A few moments later. ಅದ್ರ ಮೇಲೆ ಗೊತ್ತಾಗತ್ತೆ ಏನಾಗಿದೆ ಅಂತ. ನೋಡಿ ಯಾವ ಥರ ಇದ್ದಿದ್ದು ಯಾವ ಥರ ಆಗಿದೆ ನೋಡ್ಬೋದು ಇಲ್ಲಿ. ಸೊ ಕಣ್ಣಿಗೆ ಸ್ವಲ್ಪ ಏನೋ ಡ್ಯಾಮೇಜ್ ಆಗಿದೆ ಅಂತ. ಬರೀ ಇಂಥದೆಯಾ? ಈಗ ಕಣ್ಣು ಸ್ವಲ್ಪ ತಿರುಗ್ತಿದೆ ಅಂತೆ. ಸ್ವಲ್ಪ ಕೆಳಗೆ ಹೋಗ್ಬಿಟ್ಟು ಮತ್ತೆ ಅಲ್ಲಿಂದ ಎಷ್ಟು ಹೋಗೋಣ. ಅಲ್ಲಿ ಬಂದ್ಬಿಟ್ಟು ಇವಾಗ ಎಕ್ಸಿಟ್ ಆಗಬೇಕು. ಎಕ್ಸಿಟ್ ಪ್ಲೇಸ್ ಇಲ್ಲೇ ಇದೆ. ಇವತ್ತಾದರೆ ಇವತ್ತು ನಾನು ನಮ್ಮ ಅತ್ತಿಗೆ ಈ ಲೊಕೇಶನ್ ಬಂದಿದ್ದೀವಿ. ಏನಕ್ಕಂತ ಹೇಳ್ತೀನಿ, ಅಲ್ಲಿವರೆಗೂ ಸ್ವಲ್ಪ ಹೊತ್ತು ಬ್ರೇಕ್ ತೊಗೊಂಡು ಸ್ವಲ್ಪ ಅದ್ರ ಬಗ್ಗೆ ಹೇಳ್ತೀನಿ. ಬನ್ನಿ ಯಾವ ಥರ ಜರ್ನಿ ಆಯಿತು ಮತ್ತು ಯಾವ ಥರ ಹೋಗ್ತೀನಿ ಮತ್ತು ಏನಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಡ್ತೀನಿ, ಕ್ಲಿಯರ್ ಆಗಿ ಬನ್ನಿ. ಸೊ ಪ್ರೆಸೆಂಟ್ ಆದರೆ ಇವತ್ತು ರ್ಯಾಪಿಡೋ ಬುಕ್ ಮಾಡ್ಕೊಂಡು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಸೊ ಜರ್ನಿ ಮಾಡ್ತಿರ್ಬೇಕಾದ್ರೆ ಒಂದು ಲೊಕೇಶನ್ಗೆ ಹೋಗ್ಬೇಕಂದ್ರೆ ತುಂಬ ದೂರ, ಒಂದು 15 ಕಿಲೋಮೀಟರ್ಸ್ ಇರುತ್ತೆ. ಸೊ ಏನಂತ ಹೇಳ್ತೀನಿ, ಫಸ್ಟ್ ಅಲ್ಲಿ ಲೊಕೇಶನ್ಗೆ ರೀಚ್ ಆದಮೇಲೆ ಬನ್ನಿ ಹೇಳ್ತೀನಿ ಏನಂತ. ನೋಡಿ ಫ್ರೆಂಡ್ಸ್, ಕೊನೆಗೂ ಈ ಲೊಕೇಶನ್ ಅಂತ ರೀಚ್ ಆಯ್ತು. ಇವಾಗ ಹೇಳ್ತೀನಿ ನೋಡಿ ಏನಕ್ಕೆ ಬಂದಿದ್ದೀನಿ ಅಂತ. ಈ ಲೊಕೇಶನಲ್ಲಿ ಬಂದ್ಬಿಟ್ಟು 2 ಡೇಸ್ ಬ್ಯಾಕ್ ನನಗೆ ಒಬ್ಬ ಡೈರೆಕ್ಟರ್ ಕಾಲ್ ಮಾಡಿ ಕರೀತಾರೆ. ಒಂದು ಸಿನಿಮಾದಲ್ಲಿ ಇಲ್ಲಾಂದರೆ ಸೀರಿಯಲ್ದಲ್ಲಿ ಒಂದು ಆಕ್ಟಿಂಗ್ ಕೊಡ್ತೀನಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ಇಲ್ಲಿ ಬಂದಿದ್ದೀನಿ. ಸೊ ಸರ್ ಆದರೆ ಬಂದಿಲ್ಲ, ಮತ್ತು ನೋಡ್ತಾ ಇದ್ದೀನಿ ವಿಸಿಟ್ ಯಾವ ಥರ ಒಂದು ಇನ್ಸ್ಟಿಟ್ಯೂಟ್ ಇಕ್ಕಿದ್ದಾರೆ ಅಂತ. ಸೊ ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ಜನ ಮಾತ್ರ ಸೆಲೆಕ್ಟ್ ಆಗಿರೋ ಪರ್ಸನ್ ಮಾತ್ರ ಇಲ್ಲಿ ಟ್ರೈನಿಂಗ್ ಕೊಡ್ತಾರೆ ಅಂತ ಹೇಳ್ಬೋದು. ಸೊ ಸರ್ ಆಮೇಲೆ ಬಂದರು ಮತ್ತೇನು ಮಾಡ್ತೀನಿ ಅಂತ ಹೇಳ್ತೀನಿ ನೋಡಿ. ನಮಸ್ಕಾರ, ನಾನು ಸಿನಿಮಾ ಮತ್ತೆ ಧಾರಾವಾಹಿ ಕಲಾವಿದ ಅರವಿಂದ್ ಮಾತಾಡ್ತಾ ಇದ್ದೀನಿ.
ದಿ ಡ್ರೀಮ್ ಕ್ಯಾಚರ್ ಒಂದು ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾದಲ್ಲೆಲ್ಲ ತುಂಬ ಚೆನ್ನಾಗಿ ನಾನು ನೋಡ್ತಾ ಇದ್ದೆ. ತುಂಬ ಖುಷಿ ಆಯಿತು. ಇವತ್ತು ನಮ್ಮ ಆಫೀಸ್ ಬಂದು ಒಂದು ಸನ್ಮಾನ ಮಾಡೋಣ, ಅವರು ತುಂಬ ಹೆಸರುವಾಸಿ ಆಗಲಿ, ಅವ್ರಿಗೆ ತುಂಬ ಸಿನಿಮಾ ರಂಗದಲ್ಲಿ ಹೆಸರು ಮಾಡಲಿ ಅನ್ನೋ ಉದ್ದೇಶಕ್ಕೆ ಇವತ್ತು ಕರೆಸಿದ್ದೀನಿ. ಹಾಗೆ ತುಂಬ ಜನ ಯಾರಾದರೂ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಬೇಕು, ಸೀರಿಯಲಲ್ಲಿ ಅಟೆಂಡ್ ಮಾಡಬೇಕು ಅನ್ನೋ ಆಸಕ್ತಿ ಇದ್ದರೆ ನಾವು ನಂಬರ್ ಹಾಕ್ತೀವಿ. ನೀವು ನಂಬರ್ ಕೆಳಗಡೆ 9945070538 9945070539 ಈ ನಂಬರ್ ಫೋನ್ ಮಾಡಿ. ನಾವು 200ಕ್ಕೆ ಹೆಚ್ಚು ಸಿನಿಮಾದಲ್ಲಿ ನಟನೆ ಮಾಡಿದ್ದೀನಿ. ತುಂಬ ಜನಕ್ಕೆ ಆಸಕ್ತಿ ಇರುತ್ತೆ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಬೇಕು, ಸೀರಿಯಲಲ್ಲಿ ನಟನೆ ಮಾಡಬೇಕು ಅನ್ನೋ ಆಸಕ್ತಿ ಇರುತ್ತೆ. ಬಟ್ ಎಲ್ಲಿ ಹೋಗ್ಬೇಕು, ಯಾರು ಮೀಟ್ ಮಾಡಿ ಗೊತ್ತಿರಲ್ಲ. ಅದೇ ಉದ್ದೇಶಕ್ಕೆ ಇವರು ಯೂಟ್ಯೂಬ್ ಚಾನಲ್ ಇವತ್ತು ಪಬ್ಲಿಸಿಟಿಗೆ ಹಾಗೆ ದಿ ಡ್ರೀಮ್ ಕ್ಯಾಚರ್ನ ದಯವಿಟ್ಟು ನೀವು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಗಳಿಗೆಲ್ಲ ವಿಷಯ ತಿಳಿಸಿ ಅಂತ ಹೇಳಿ ಇವ್ರಿಗೊಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡೆ. ಹಾಗೆ ಒಂದು ಸನ್ಮಾನ ಮಾಡ್ತಾ ಇದ್ದೀವಿ. ನಮ್ಮ ಆಫೀಸ್ ಬಂದಿದ್ದರು. ತುಂಬಾ ಖುಷಿ ಆಗ್ತಾ ಇದೆ. ಒಳ್ಳೇದಾಗಲಿ ಡ್ರೀಮ್ ಕ್ಯಾಚರ್ಗೆ, ಆಲ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನೀವು ಅಷ್ಟೇ ಯಾರು ಸಿನಿಮಾ ಮತ್ತು ಧಾರಾವಾಹಿ ಇಲ್ಲೇನಾರು ಮಾಡಬೇಕು, ಆ್ಯಕ್ಟಿಂಗ್ ಮಾಡಬೇಕು ಅಂದರೆ ಇಲ್ಲಿ ಕೆಳಗಡೆ ಸಬ್ಸ್ಕ್ರೈಬಲ್ಲಿ ಇವ್ರ ನಂಬರ್ ಹಾಕಿರ್ತೀವಿ. ದಯವಿಟ್ಟು ಇವ್ರ ನಂಬರ್ ಫೋನ್ ಮಾಡಿ, ಇವ್ರಿಗೆ ಆಶೀರ್ವಾದ ಮಾಡಿ. ನಿಮ್ಮ ಸಿನಿಮಾ ರಂಗದಲ್ಲಿ ಏನೇ ಇದೆ ಎಲ್ಲ ನಾವು ಸಪೋರ್ಟ್ ಮಾಡ್ತೀವಿ. ಅವ್ರಿಗೆ ನಿಮ್ಮ ಆಡಿಯನ್ಸ್ ಏನಿದೆ ದಯವಿಟ್ಟು ಇವ್ರಿಗೆಲ್ಲ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಒನ್ಸ್ ಅಗೇನ್ ಕೃಷ್ಣ ಅವ್ರಿಗೆ ಆಲ್ ದ ಬೆಸ್ಟ್. ಸಿನಿಮಾ ರಂಗದಲ್ಲಿ ಇನ್ನೂ ಹೆಚ್ಚು ಹೆಸರು ಮಾಡಲಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಒನ್ಸ್ ಅಗೇನ್ ಒಳ್ಳೇದಾಗಲಿ ಕೃಷ್ಣ ಅವರೇ. ಇದನ್ನು ಚಿಕ್ಕ ವಯಸ್ಸು ಈ ವಯಸ್ಸಿಗೆ ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕಲ್ಲೆಲ್ಲ ಹೆಸರು ಮಾಡಲಿ, ಸಿನಿಮಾ ರಂಗದಲ್ಲಿ ಹೆಸರು ಮಾಡಿ ಅಂತ ಕೇಳ್ಕೊಳ್ತೀನಿ. ಸರ್ ಅವ್ರದ್ದು ನನಗೆ ತುಂಬಾ ಖುಷಿ ಆಯಿತು. ಬಂದು ಇಲ್ಲಿ ಪ್ರೆಸೆಂಟ್ ಇವ್ರ ಹತ್ರ ಮೀಟ್ ಮಾಡಿ ಬಂದಾಗ ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾವ ಥರ ಅವ್ರ ಜೊತೆ ಮಾತಾಡಬೇಕು ಅನ್ನೋದು ಗೊತ್ತಿಲ್ಲ. ಅದು ಫಸ್ಟ್ ಟೈಮ್ ಇದು ಮಾತಾಡ್ತಿರೋದು. ನನಗಂತೂ ಸನ್ಮಾನ ಮಾಡಿದಾಗ ತುಂಬಾ ಖುಷಿ ಆಯಿತು. ಸರ್ ತುಂಬ ಥ್ಯಾಂಕ್ಸ್ ಸರ್. ಈ ಥರ ಸನ್ಮಾನ ಮಾಡ್ತೀನಿ ಅಂತ ಫಸ್ಟ್ ಟೈಮ್ ನನಗೆ ಗೊತ್ತೇ ಇಲ್ಲ. ಒಳ್ಳೇದಾಗಲಿ. ಅದು ತುಂಬ ಸರ್ ಅವರು ತುಂಬ ರೆಸ್ಪಾನ್ಸ್ ಆಗಿ ನನ್ನ ಹತ್ರ ತುಂಬ ಕ್ಲೋಸ್ ಆಗಿ ಮಾತಾಡ್ತಿದ್ದಾರೆ. ಸೊ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ನೀವು ಯಾರಾದರೂ ಇಂಟ್ರೆಸ್ಟ್ ಇದೆ ಸನ್ನಿಧಿ ಸಿನಿ ಇನ್ಸ್ಟಿಟ್ಯೂಟ್ ಬನ್ನಿ, ವಿಸಿಟ್ ಮಾಡಿ. ಒಂದ್ಸತಿ ಬಂದರೆ ತಾನೇ ಗೊತ್ತಾಗೇನೋ ಅಂತ ಬನ್ನಿ. ಲ್ಯಾಟ್ರಿ ಫ್ರೆಂಡ್ಸ್, ನನಗಂತೂ ತುಂಬಾ ಖುಷಿ ಆಗ್ತಿದೆ. ಯಾಕಂದರೆ ನನ್ನ ವೀಡಿಯೋ ನೋಡ್ಬಿಟ್ಟು ಒಬ್ಬ ಕಲಾವಿದರು ನನಗೆ ಇವತ್ತು ಸನ್ಮಾನ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ. ಬಟ್ ಇವತ್ತಂತೂ ಅದು ನನ್ನ ಡ್ರೀಮ್ ಸ್ವಲ್ಪ ಕಂಪ್ಲೀಟ್ ಆಯಿತು. ಇನ್ನೂ ಯಾರಾದರೂ ತಗೋಬೇಕಂತಿದ್ದೀನಿ. ಸೊ ಇವತ್ತಾದರೆ ನನ್ನ ಡ್ರೀಮ್ ಅನ್ನೋ ಸ್ವಲ್ಪ ಕಂಪ್ಲೀಟ್ ಆಯಿತು. ನನಗಂತೂ ತುಂಬ ಖುಷಿನೇ ಆಗ್ತಿದೆ. ಫಸ್ಟ್ ಟೈಮ್ ಅಂದ್ಬಿಟ್ಟು ಒಬ್ಬ ಇನ್ಸ್ಟಿಟ್ಯೂಟಿಕ್ಕೋ ಇರೋರು ನನಗೆ ಒಬ್ಬ ಸನ್ಮಾನ ಮಾಡ್ತೀರಾ ಅಂತ ನನಗೆ ತುಂಬ ಖುಷಿ ಆಗ್ತಿದೆ. ಅದು ಹೇಳೋಕ್ಕೆ ಆಗ್ತಿಲ್ಲ. ನಮ್ಮೂರಿಂದ ಇಲ್ಲಿಗೆ ಬಂದಿರೋದು ನನಗೆ ತುಂಬಾ ಖುಷಿ ಆಯಿತು. ಯಾಕಂದರೆ ಟ್ರಾವೆಲ್ ಮಾಡಿ ತುಂಬ ಜರ್ನಿನೇ ಆಯಿತು. ಅದರಲ್ಲಿ ಬಂದ್ಬಿಟ್ಟು ನನ್ನನ್ನೇ ಒಂದು ಫೈಂಡ್ ಔಟ್ ಮಾಡಿ ನನ್ನ ಇವತ್ತು ಈ ಥರ ಸನ್ಮಾನ ಮಾಡಿದ್ರೆ ನನಗೊಂಥರ ಆಶ್ಚರ್ಯ ಆಗ್ತಿದೆ. ನನ್ನ ಜೊತೆಗೆ ಬಂದ್ಬಿಟ್ಟು ನಮ್ಮ ಮದುವೆ ಕೂಡ ಇದ್ದಾರೆ. ಅವರು ಸ್ವಲ್ಪ ಟಯರ್ಡ್ ಆಗಿದ್ರು. ಅದರಲ್ಲಿ ಕೂಡ ನನಗೆ ಇವತ್ತು ಏನಾಗಿದೆ ಅಂದರೆ ನನಗೆ ಸ್ವಲ್ಪ ಖುಷಿ ಆಗ್ತಿದೆ, ಸ್ವಲ್ಪ ಟಯರ್ಡ್ ಆಗ್ತಿದೆ. ಪರವಾಗಿಲ್ಲ, ಇಷ್ಟು ಟಯರ್ಡ್ ಆಗಿದ್ರು ನನಗೊಂಥರ ಸನ್ಮಾನ ಆಯ್ತಲ್ಲ ಒಬ್ರ ಹತ್ರ ಅಂತ ಹೇಳ್ತಾ ಇಷ್ಟು ಮುಗಿಸ್ತಾ ಇದ್ದೀನಿ ಈ ವಿಡಿಯೋನ. ಓಕೆ, ಬಾಯ್. ಮತ್ತು ಎಲ್ಲ ಆದಮೇಲೆ ಖುಷಿಯಲ್ಲಿ ಮನೆಗೆ ಹೋಗ್ಬೇಕಂತ ಹೇಳಿ ಸ್ವಲ್ಪ ಹೊತ್ತು ಟಯರ್ಡ್ ಆಗಿದ್ದೆಲ್ಲ, ಮತ್ತು ಅದಕ್ಕೆ ಎರಡು ಜ್ಯೂಸು ಮತ್ತು ಒಂದು ವಾಟರ್ ಬಾಟಲ್ ತೊಗೊಂಡು ಮತ್ತೆ ಬರ್ತಿರ್ಬೇಕಾದ್ರೆ ಒಂದು ಆಟೋನ ಬುಕ್ ಮಾಡ್ಕೊಂಡು ಮತ್ತೆ ಅಲ್ಲಿಂದ ಜರ್ನಿ ಸ್ವಲ್ಪ ಮಾಡ್ಕೊಂಡು ಮತ್ತೆ ಅಲ್ಲಿಂದ ಮೆಟ್ರೋ ಹೋಗಿ ಮೆಟ್ರೋದಿಂದ ಮತ್ತೆ ಟಿನ್ ಫ್ಯಾಕ್ಟ್ರಿ ಬಂದು ಟಿನ್ ಫ್ಯಾಕ್ಟ್ರಿಯಿಂದ ಮತ್ತೆ ಬಸ್ಸಲ್ಲಿ ಬಂದು ಬಸ್ಸಲ್ಲಿಂದ ಮತ್ತೆ ನಮ್ಮನ್ನ ಪಿಕಪ್ ಮಾಡ್ಕೊಂಡ. ನೋಡಿ, ಈ ಥರ ಒಂದು ಲೊಕೇಶನ್ಗೆ ಹೋಗ್ಬೇಕಾದ್ರೆ ಈ ಥರ ಜರ್ನಿ ಇರುತ್ತೆ. ನನಗಂತೂ ಇವತ್ತು ಖುಷಿ ವಿಚಾರಣೆ ಆಯಿತು. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಗಿದೆ ನಿಮಗೆ ಕಾಮೆಂಟಲ್ಲಿ ತಿಳಿಸಿ ಯಾವ ಥರ ಇದೆ ಅಂತ.